ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆ ಅವರು. ಆತ್ಮೀಯರೇ, ಕಾಂಗ್ರೆಸ್ನಲ್ಲಿ ಗದ್ದಲಂತೂ ಅದೇ, ತೆಕ್ಕಾಟಂತೂ ಅದೇ, ಸುಳ್ಳೇನಲ್ಲ. ಆದರೂ ಇಬ್ಬರು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಆದಷ್ಟು ಅದರ ಇಲ್ಲ ಅನ್ನೋರಂಗೆ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರೆಷರ್ ಹೆಚ್ಚಾಗ್ತದೆ ಅವ್ರ ಮೇಲೆ. ಆಲ್ರೆಡಿ ಖರ್ಗೆ ಅವರಂತೂ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಿದ್ದಾರೆ, ನೀವು ಅಷ್ಟೇ ಮುಖ್ಯ ಅಲ್ಲಪ್ಪ, ನಿಮ್ಮಿಬ್ಬರಿಂದ ಆಯ್ಕೆ ಆಗಿಲ್ಲ. ಇಡೀ ಕಾರ್ಯಕರ್ತರು ಜನ ನಂಬಿದ್ದಾರೆ, ಪಕ್ಷ ದೊಡ್ಡದು, ಪಕ್ಷದ ದೊಡ್ಡವ್ರು ಯಾರಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದನ್ನು ಒಪ್ಪಿಕೊಂಡ ನಮ್ಮ ಸಿದ್ದರಾಮಯ್ಯನವರು ನಾಯಕತ್ವ ಬದಲಾವಣೆ ಕುರಿತು ಮಾಧ್ಯಮಗಳಲ್ಲೇ ಹೆಚ್ಚು ಚರ್ಚೆ ಆಗುತ್ತಿದೆ. ವಿಧಾನಸಭೆಯಲ್ಲಿ ಹೇಳಿದ ಮೇಲೂ ಈ ಬಗ್ಗೆ ಚರ್ಚಿಸುವ ಅಗತ್ಯವಿಲ್ಲ. ಸ್ಪಷ್ಟ ಹೇಳಿದ್ದೀನಪ್ಪ, ಈಗಾಗಲೇ ವಿಧಾನಸಭೆಯಲ್ಲಿ ಎಲ್ಲರ ಮುಂದೆ ಹೇಳಿದ್ದೀನಿ, ಚರ್ಚೆ ಅವಶ್ಯಕತೆ ಇಲ್ಲ, ಮುಗಿದೋದ ಅಧ್ಯಾಯ ಅಂತೇಳಿ ಹೈಕಮಾಂಡ್ ಹೇಳ್ತದೆ. ನಾವು ಕೇಳ್ತೀವಿ, ರಾಹುಲ್ರ ಫೈನಲ್, ನಮಗೆ ರಾಹುಲ್ ಗಾಂಧಿ ಅವರು ಫೈನಲ್, ಅವ್ರು ಏನು ಹೇಳ್ತಾರೋ ಕೇಳ್ಕೊಂಡು ಹೋಗ್ತೀವಿ, ನಾವೇನು ದೊಡ್ಡವರಲ್ಲ ಅನ್ನುವಂತೆ. ಮತ್ತು ಅದೇ ಕಾಲಕ್ಕೆ DK ಶಿವಕುಮಾರ್ ಅವರು ಸಹಿತ ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲದಿರುವಾಗ ಬಗೆಹರಿಸಿಕೊಳ್ಳುವಂಥದ್ದು ಏನಿದೆ? ಸಮಸ್ಯೆ ಸೃಷ್ಟಿ ಮಾಡುತ್ತಿರುವವರು ನೀವೇ, ಮಾಧ್ಯಮದವರು. ನೀವು ಮಾಡಾಕತ್ತೀರಿ ಇದನ್ನು, ನಮ್ಮಲ್ಲಿ ಏನೂ ಇಲ್ಲ ರೀ, ಸುಮ್ಮನೆ ಬೆಳೆಸ್ತಾ ಇದ್ದೀರಿ ಅದನ್ನು. ಹಾಗೆ ಮನುಷ್ಯ ಬಂದಾಗ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ, ನಮ್ಮಲ್ಲಿ ಏನಿಲ್ಲ, ನಮ್ಮ ಎಲ್ಲ ಕೊಡ್ಕೊಂಡು ಹೋಗ್ತೀವಿ, ಸಹೋದರರಿದ್ದೀವಿ, ಕೂಡಿ ಮಾಡ್ತಾಯಿದ್ದೀವಿ ಅನ್ನೋ ಮಾತನ್ನು ಮತ್ತೆ ಹೇಳ್ತಿದ್ದಾರೆ. ಆಲ್ರೆಡಿ ಖರ್ಗೆ ಅವರಂದು ಪೋರ್ಸಾಗಿ ಹೇಳಿದ್ರೆ ಇಬ್ಬರಿಗೂ, ನೀವು ಇದನ್ನು ಚರ್ಚೆ ಮಾಡೋದಿಲ್ಲ, ಬಿಡಬೇಕು, ಫೈನಲ್ ಆಲ್ರೆಡಿ ನೀವು ಬಗೆಹರಿಸ್ಕೊಂಡು ಹೇಳಿದ್ದೀವಿ. ಆದರೂ ಸಹಿತ ರಾಹುಲ್ರು ಮುಗಿಸ್ತಾರೆ ಬಂದ ತಕ್ಷಣ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಒಂದೇನೋ ತ್ಯಾಪಿ ಹೇಳೋ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಈ ಒಂದು ಖಂದಕ, ಇಬ್ಬರ ಮಧ್ಯದಲ್ಲಿದ್ದಂಥ ಒಂದಿನ ಖಂದಕ ಅದ ಅಂತ ನಮ್ಮ ಮಾಧ್ಯಮದವ್ರು ಹೇಳಿ, ಬೇಡ ಪಾರ್ಟಿಯಲ್ಲಿದ್ದಂಥವ್ರು ಹೇಳಿ, ಬೇಡ ಹೈಕಮಾಂಡ್ ಹೇಳಿ, ಇವರೆಲ್ಲ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ ಅಲ್ಲಿ ಏನೋ ಒಂದು ಸಮಥಿಂಗ್ ಇಸ್ ದೇರ್, ಅಲ್ಲಿ ಒಂದು ಏನೋ ಸ್ಮೋಕ್ ಅಂದ್ರೆ ಹೊಗೆ ಬರ್ತಾ ಇದೆ ಅಂದರೆ ಒಳಗೆ ಬೆಂಕಿ ಅದ ಅಂತ ಇದರ ಅರ್ಥ. ಆದರೆ ಇಲ್ಲೆಲ್ಲರೂ ಒಂದು ನೆನ್ಪಿಡ್ಬೇಕಾಗಿದ್ದೇನಪ್ಪ ಅಂತಂದ್ರೆ ಪಾರ್ಟಿ ಇವತ್ತು ಉಳಿಬೇಕಾಗಿದ್ದು ಭಾಳ ಅನಿವಾರ್ಯ ಅದ ಅಂತೇಳಿ. ಯಾಕಂದರೆ ರಾಷ್ಟ್ರ ಮಟ್ಟದಲ್ಲಿ ನಾವು ಗಮನಿಸಿದಾಗ ಈಗ BJP ಮತ್ತು RSS ಏನು ಸಂಘಟನೆಯಿಂದ ಇದ್ದಂಥ ಸಂಘಟನೆಗಳಿದ್ದಾವೆ, ಇವುಗಳಿಗೆ ಪ್ರಬಲವಾಗಿ ಏನಾದರೂ ಇವತ್ತು ವಿರೋಧ ಇರುವಂಥದ್ದು ಏನಾದರೂ ಇದ್ದರೆ ಅಥವಾ ಜಾತ್ಯತೀತ ನೆಲೆಗಟ್ಟಿನಲ್ಲಿ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವರು ಜಾತಿವಾದ ಮಾಡ್ತಾರ, ಧರ್ಮದವಾದ ಮಾತಾಡ್ತಾರೆ, ಆ ಮಾತು ಬೇರೆ. ಆದರೂ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಏನೂ ಇಲ್ಲ ಅನ್ನೋಕ್ಕಿಂತ ಏನೋ ಓದಪ್ಪ ಅನ್ನೋ ವಿಚಾರ ಮಾಡಿದಾಗ ಒಂದಿಷ್ಟು ಗಾಂಧೀಜಿ ವಿಚಾರ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಕೂಡಿ ಬದುಕೊಂಡು ಹೋಗ್ಬೇಕು ಅನ್ನೋಂಥ ವಿಚಾರಗಳಾಗಿರ್ಬೋದು, ಇವೆಲ್ಲನೂ ಗಮನಿಸಿದಾಗ ಕಾಂಗ್ರೆಸ್ ಇವತ್ತೇನಾದರೂ BJPಗೆ ಸ್ಪರ್ಧೆ ನೀಡ್ತಾ ಇದ್ದರೆ ಅದು ಈ ಒಂದು ಕಾಂಗ್ರೆಸ್ ಒಂದೇ ಅನ್ನುವಂಥದ್ದು. ಉಳಿದ ಪಕ್ಷಗಳು ಇದ್ದಾವೆ, ಇಲ್ಲ ಅಂತಲ್ಲ, ಆದರೆ ಆ ಒಂದು ಏರಿಯಾದಲ್ಲಿ ಅಷ್ಟು ಸೀಮಿತ ಇದ್ದಾವೆ. ಒಂದು ಮೊದಲಿನ ಶಕ್ತಿ ಉಳಿದಿಲ್ಲ ಇವತ್ತು. ಯಾಕಂದ್ರೆ ಉದಾಹರಣೆಗೆ ನಿಮ್ಗೆ ಹೇಳಬೇಕಪ್ಪ ಅಂದ್ರೆ ಮೊದಲಿನ ಶಕ್ತಿ ಇವತ್ತು ಕಾಂಶಿರಾಮನ ಶಿಷ್ಯ ನಿಮಗೆ ಗೊತ್ತದ, ಮಾಯಾವತಿ, ಅವಳು ಮೊದಲಿನಷ್ಟು ಶಕ್ತಿ ಇದೆ, ಶಕ್ತಿಯುತವಾಗಿ ಉಳಿದಿಲ್ಲ ಇವತ್ತು. ಅದೇ ಕಾಲಕ್ಕೆ ನಮ್ಮ ಮುಲಾಯಂ ಸಿಂಗ್ ಯಾದವ್ ಮಗ ಅವರು ಇವತ್ತು ಅಖಿಲೇಶ್ ಯಾದವ್ ಅವರು ಸಹಿತ ಮೊದಲಿನ ಒಂದು ಸಾಮರ್ಥ್ಯ ಉಳಿಸ್ಕೊಂಡಿಲ್ಲ. ಮತ್ತು ಇನ್ನು ಲಾಲು ಪ್ರಸಾದ್ ಯಾದವ್ ರೀತಿ ಬಿಹಾರದಲ್ಲಿ ಲುಪ್ತ ಆದಂಗಾಗಿ ಹೋಗ್ಬಿಟ್ಟಿದ್ದಾರೆ. ಅವರ ಮಗನೂ ಹೆಚ್ಚು ಮೇಲೆದ್ದು ಬರಲಿಲ್ಲ. ಮತ್ತು ಇನ್ನು ಇರೋದು ಒಂದು ಏನೋ ಎಲ್ಲಪ್ಪ ಅಂತಂದ್ರೆ ವೆಸ್ಟ್ ಬೆಂಗಾಲ್, ಅವ್ರಿಗೂ ವಯಸ್ಸಾಗ್ತಾ ಇದೆ, ಮಮತಾ ಬ್ಯಾನರ್ಜಿ ಅವರಿಗೆ. ಅವರು ಈ ಸಲದ ಚುನಾವಣೆಯಲ್ಲಿ ಎಷ್ಟು ಮಟ್ಟಿಗೆ ಪ್ರಭಾವಿ ಆಗ್ತಾರೆ ಹೇಳಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಪ್ರಸಂಗದಲ್ಲೇ ನಿರ್ವಾತ ಆಗ್ಯದ ವಿರೋಧ ಪಕ್ಷ ಅನ್ನುವಂಥದ್ದು. ಇವತ್ತು ಏನಾದರೂ ಗಟ್ಟಿ ಕಾಳಾಗಿ ಉಳಿದಿದ್ರೆ ಅದು BJP ಮೋದಿ ಅವರದ್ದು. ಅವ್ರ ವಿರೋಧವಾಗಿ ಉಳಿದವ್ರು ಯಾರೂ ಇಲ್ಲ ಅನ್ನೋಂಥ ಪರಿಸ್ಥಿತಿಯಾಗ ಇದನ್ನು ಉಳಿಸ್ಕೋಬೇಕಾಗಿದ್ದು ಜವಾಬ್ದಾರಿ. ಯಾಕೆಂದರೆ ಪ್ರಜಾಪ್ರಭುತ್ವ ನಿಲ್ಲೋದನ್ನು ವಿರೋಧ ಪಕ್ಷ ಇರಬೇಕಲ್ಲ ಅಂತೇಳಿ ವಿರೋಧ ಪಕ್ಷ ಇವತ್ತು ಏನಾದರೂ BJPಗಿದ್ದರೆ ಅದು ಕಾಂಗ್ರೆಸ್. ಹೌದು, ಅವ್ರು ಸ್ವಯಂಕೃತ ಅಪರಾಧದಿಂದ ಎಷ್ಟೋ ಫೇಲ್ಯೂರ್ಗಳಾಗಿದ್ದಾವೆ, ಸೋತದ ಮಾಡಿದ, ಅದೆಲ್ಲ ಒಪ್ಪುವಂಥ ಮಾತು. ಆದರೂ ಇವತ್ತೇನಾದರೂ ಶಕ್ತಿಯುತವಾಗಿ ಅವ್ರು ವಿರೋಧ ಮಾಡ್ತಿದ್ರು ಅದು ಇವತ್ತು ರಾಹುಲ್ ಗಾಂಧಿ ಅವರು. ಅದು ರಾಹುಲ್ ಗಾಂಧಿಯವರ ಕಾಂಗ್ರೆಸ್ ಅನ್ನೋದು ನಾವು ಮರಿಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಉಳಿಸಬೇಕಾಗಿತ್ತಪ್ಪ ಅಂತಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಗಟ್ಟಿಯಾಗಿ ಕಾಂಗ್ರೆಸ್ ಒಳ್ಳೆಯ ಕೆಲಸ ಮಾಡಬೇಕಾಗಿದೆ. ಇವತ್ತು ಒಳ್ಳೆಯ ಕೆಲಸ, ಜನಪರವಾದ ಕೆಲಸ. ಮತ್ತು BJP ಅಥವಾ RSS ಸಿದ್ಧಾಂತಕ್ಕೆ, ಅವ್ರ ಸಿದ್ಧಾಂತಕ್ಕೆ ಪ್ರತಿಸ್ಪರ್ಧೆಯಾಗಿ ನಿಲ್ಲುವಂಥದ್ದು ಯಾವುದರಿದ್ರೆ ಅದು ಗಾಂಧಿವಾದ. ಒಂದು ಗಾಂಧಿವಾದ ಎರಡು ಝಳಕುಗಳೇನಾದ್ರು ಕಾಂಗ್ರೆಸ್ನಲ್ಲಿ ಅನ್ನೋದನ್ನು ನಾವು ಅಲ್ಲಗಡಿಲಿಕ್ಕೆ ಆಗುವುದಿಲ್ಲ. ಹೌದು,
ಅಲ್ಲಿ ವಂಶ ಪಾರಂಪರ್ಯದ ಆಡಳಿತದ ಒಂದೇ ಮನೆತನದ ಹೆಡ್ನೆಸ್ ಎಲ್ಲ ಖರೆ. ಆದರೂ ಸಹಿತ ಇಲ್ಲೇ ಒಂದು ಸ್ವಲ್ಪ ಗಾಂಧೀಜಿಯ ಅಂಶಗಳನ್ನು ಒಂದಿಷ್ಟು ಉಳ್ಳಂತಹ ಅನೇಕ ವಿಷಯಗಳು ಇಲ್ಲಿದ್ದಾವೆ ಕಾಂಗ್ರೆಸ್ನೆಲ್ಲ. ಈ ದಿಶೆಯಲ್ಲಿ ಸೇವಾದಳವರು ಪುನರುಜ್ಜೀವನಗೊಳಿಸುವಂಥ ವಿಚಾರ ಆಗಿರ್ಬೋದು, ರಾಹುಲ್ ಗಾಂಧಿಯವರು ಇಡೀ ದೇಶವನ್ನು ಸುತ್ತಾಕಿದ್ದಾಗಿರ್ಬೋದು, ಇವತ್ತು ರಾಹುಲ್ ಗಾಂಧಿಯವರು ತೆಗೆದುಕೊಂಥ ವಿಷಯಗಳು ಒಂದು ಮೊದಲನೇದಾಗಿ OBC, ಎರಡನೇದಾಗಿ SC, ಯಾರಂದ್ರೆ ST ಮತ್ತು ಮೈನಾರಿಟಿ ಇವರೆಲ್ಲ ಒಗ್ಗೂಡಿಸುವಂಥ ಪ್ರಯತ್ನ, ರೈತರಿಗೂ ಸಾಧ್ಯಷ್ಟು ಮಟ್ಟಿಗೇನೋ ಅವರು ತಮ್ಮ ತೆಗೆದುಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವೆಲ್ಲನೂ ಒಂದು ಪಾಸಿಟಿವ್ನೆಸ್ ಅವ್ರಲ್ಲಿ ಇರೋದ್ರಿಂದಾಗೆ ಸಹಜವಾಗಿ ಕಾಂಗ್ರೆಸ್ ಇವತ್ತು ಪ್ರತಿಸ್ಪರ್ಧಿ ಅನ್ನೋದಿಲ್ಲ, ಎರಡು ಮಾತಿಲ್ಲ. ಅದಕ್ಕೆ ದೊಡ್ಡ ಇವತ್ತು ಏನಪ್ಪ ಬೆನ್ನೆಲುಬು ಯಾವುದಂದ್ರೆ ಕರ್ನಾಟಕ. ಈ ಕರ್ನಾಟಕದಲ್ಲಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ, ಅದು ಕಾಂಗ್ರೆಸ್ ಸರ್ಕಾರ BJPಗಿಂತ ಭಿನ್ನವಾದ ಆಡಳಿತ ನಾವು ಕೊಡಬಲ್ಲಿ ಅನ್ನೋದಕ್ಕೆ ಇವತ್ತು ಗ್ಯಾರಂಟಿಗಳನ್ನು ಕೊಡ್ತಾ ಇದೆ. ಗ್ಯಾರಂಟಿ ಕೊಡೋದ್ರಲ್ಲಿ ಯಶಸ್ವಿನೂ ಆಗ್ತಾಯಿದೆ, ಸಾಕಷ್ಟು ಜನ ಹೋಗಿ ಮುಟ್ಟದ, ಸಾಕಷ್ಟು ಜನ ಅದನ್ನು ಒಪ್ಕೊಳ್ತಾ ಇದ್ದಾರೆ, ಅದು ಮಾತು ಬೇರೆ. ಅದು ಆದ್ರೆ ಇದೊಂದು ಪರಿಹಾರ ಅಲ್ಲ ಅನ್ನೋದು ಅವ್ರು ತಿಳ್ಕೊಬೇಕಾಗಿದೆ. ಯಾಕಂದರೆ ಎಲ್ಲಿವರೆಗೆ ಯಾವ ಪಕ್ಷ ಇವತ್ತು BJP ಇರಲಿ, ಕಾಂಗ್ರೆಸ್ ಇರಲಿ, ಮತ್ತೊಂದಿರಲಿ, ಅವರಿದ್ದಂಥವರು ಇಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದಿಲ್ವೋ ಅಲ್ಲಿವರೆಗೆ ಇವ್ಯಾವ ಪಕ್ಷಗಳು ತಾತ್ಕಾಲಿಕ ಒಂದು ರೆಮಿಡಿ ಕೊಡ್ತಾ ಇದ್ದಾವೆ ಅಷ್ಟೇ. ಭಾಳ ದೊಡ್ಡ ರೋಗ ಅದಾವ, ಒಂದು ಸಣ್ಣ ಗುಳಿಗೆ ಕೊಟ್ಟು ಉಳಿಸ್ಕೊಂಡಂಗೆ ಆಗಿದೆ. ಇವತ್ತು ಗ್ಯಾರಂಟಿ ಅನ್ನುವಂಥದ್ದು ಮುಖ್ಯವಾಗಿ ದೇಶಕ್ಕೆ ಬೇಕಾಗಿದ್ದು ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಏನಾದರೂ ಇವತ್ತು ಮನಸ್ಸಿದ್ದಿದ್ರೆ ಅಥವಾ ಆ ದೇಶದಲ್ಲಿ ಏನು ಪ್ಲ್ಯಾನ್ ಸ್ವಲ್ಪ ಇದ್ದರೆ ಅದು ರಾಹುಲ್ ಗಾಂಧಿಯಲ್ಲಿ ನಾವು ಕಾಣಬೇಕಾಗಿದ್ರೆ. ಉಳಿದವ್ರಂತ ಇವತ್ತು ನಾವು ನೋಡಿದ್ದೀವಿ, ಮೋದಿಯವರು 11 ವರ್ಷ ಒಂದು ಆಡಳಿತದಲ್ಲೇ ಕಾರ್ಪೊರೇಟ್ಗಳನ್ನು ಬೆಳೆಸಿದ್ರು ವಿನಃ ಇದ್ದ ಈ PSUಗಳು, ಸಾರ್ವಜನಿಕ ರಂಗದ ಉದ್ಯಮಿಗಳು, ಅವುಗಳನ್ನೆಲ್ಲ ಕೊಲಾಪ್ಸ್ ಮಾಡಿ ಹೋಗಿಬಿಟ್ಟಿದ್ದಾರೆ. ಇವತ್ತು MSME ಅಂತೀವಿ ನಾವು, ಅದು ಸಣ್ಣ ಕೈಗಾರಿಕೆಗಳು ಅಂತೀವಿ, ಇವ್ಯಾವೂ ಇಲ್ಲ. ಅಗ್ರಿಕಲ್ಚರ್ ಅಂತೀವಿ, ಮಾರ್ಕೆಟೇ ಇಲ್ಲ ಅವ್ರಿಗೆ ಪಾಪ. ಹೀಗಿದ್ದಾಗ ಏನು ಮಾಡಲಿಕ್ಕೆ ಸಾಧ್ಯ? ಟ್ಯಾಕ್ಸಿಂದ ನಾವು ಬದುಕ್ತಾ ಇದ್ದೀವಿ, ಮಾಡ್ತಾಯಿದ್ವಿ. 2014ರಾಗ ನಮ್ಮದು 24-25 ಲಕ್ಷ ರೂಪಾಯಿಗಳ ಬಜೆಟ್ ಇರ್ತಿತ್ತು. ಇವತ್ತು 50 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಇದ್ದರೂ ನಾವು ಸಾಲದಲ್ಲಿದ್ದೀವಿ, ನೆನಪಿಸ್ಬೇಕಾಗ್ಯದ. ಇದರ ಅರ್ಥ ಏನಪ್ಪ ಅಂತಂದ್ರೆ ದುಡ್ಡಿನ ಮೌಲ್ಯ ಕಡಿಮೆ ಆಗ್ತದೆ, ರೂಪಾಯಿ ಮೌಲ್ಯ ಕಡಿಮೆ ಆಗ್ತದೆ. ಹೀಗಾಗಿ ಇವತ್ತು ಖರ್ಚು ಸಾಕಷ್ಟು ಆಗ್ತದೆ, ಸಾಲ ಹೆಚ್ಚಾಗ್ತದೆ. ಈಗ ನಿಮ್ಗೆ ಹೇಳಿದಂಗೆ 235 ಲಕ್ಷ ಕೋಟಿ ರೂಪಾಯಿಗಳ ಸಾಲ ನಮ್ಮ ಮೇಲದ. ನಮ್ಮ ಇವರು ಮನಮೋಹನ್ ಸಿಂಗ್ರು ಬಿಟ್ಟು ಹೋಗೋ ಮುಂದೆ ಅಥವಾ UPA ಸರ್ಕಾರ ಬಿಟ್ಟು ಹೋಗೋ ಮುಂದೆ 52 ಲಕ್ಷ ಕೋಟಿ ರೂಪಾಯಿ ಸಾಲ ಇದ್ದಿದ್ದು ಇವತ್ತು ಹೆಚ್ಚು ಕಡಿಮೆ 250 ಲಕ್ಷ ಕೋಟಿ ಸಮೀಪ ಸಾಲ ಬಂದು ನಿಂತದಂತೇಳಿ ನಮ್ಮ UN ಅಥವಾ IMF ಹೇಳ್ತಾ ಇದೆ. ಇದನ್ನೆಲ್ಲ ಗಮನಿಸಿದಾಗ ನಾವೆಲ್ಲಿ ಸೋತಿದ್ದೀವಿ. ಇದಕ್ಕೊಂದು ಪ್ರತಿಸ್ಪರ್ಧಿಯಾಗಿ BJPಗೆ ಪ್ರತಿಸ್ಪರ್ಧಿಯಾಗಿ ಏನಿದ್ರೆ ಕಾಂಗ್ರೆಸ್ ಅದು ಉಳಿಸ್ಕೊಳ್ಳೋಂಥ ಪ್ರಸಂಗದಲ್ಲಿ ಒಳಗಿನ ಜಗಳನ ಇವತ್ತು ಅದಕ್ಕೆ ಮೂಲ ವ್ಯಾಧಿಯಾಗಿದ್ದಕ್ಕಾಗಿ ಇವತ್ತು ಪರಮೇಶ್ವರಪ್ಪನವರಾಗಿರ್ಬೋದು, G. ಪರಮೇಶ್ವರರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ HK ಪಾಟೀಲ್ ಆಗಿರ್ಬೋದು, ಅದೇ ಕಾಲಕ್ಕೆ ಇನ್ನುಳಿದ ಲೀಡರ್ಗಳು ಎಲ್ಲ ಚಿಂತನೆ ಒಳಗಾಗ್ತಾ ಇದ್ದಾರೆ. ಮತ್ತು ಮುನಿಯಪ್ಪನಂಥವ್ರು ಸೀನಿಯರ್ಸು ಇವರೆಲ್ಲರೂ ಇವತ್ತು ಭೇಟಿಯಾಗಿ ಖರ್ಗೆ ಅವ್ರ ಜೊತೆಗೆ ಮಾತಾಡಿ ಇದನ್ನು ನಿಲ್ಲಿಸ್ಬೇಕು, ನೀವು ಒಂದು ಉದ್ದಾಟವನ್ನು. ಇದೇನಪ್ಪ ಅಂದ್ರೆ ಪಾರ್ಟಿಗೆ ಕೊರಲು ಹೆಚ್ಚಿದಂಗೆ ಅದಕ್ಕೆ ನಾವೆಲ್ಲರೂ ದುಡಿದೀವಿ. ಇದಕ್ಕೆ ಕೇವಲ ಅವರು ಅಷ್ಟಲ್ಲ ಇಬ್ಬರ ಅನ್ನೋಂಥ ಮಾತನ್ನು ಹೇಳೋದನ್ನು ಗಮನಿಸಿದಾಗ ಪಾರ್ಟಿ ಇವತ್ತು ಪಾರ್ಟಿಯನ್ನು ಉಳಿಸ್ಕೊಳ್ಳುವಂಥ ಸಿದ್ಧಾಂತನ ಉಳಿಸ್ಕೊಳ್ಳುವಂಥ ದಿಶೆಯಲ್ಲೇ ಹೈಕಮಾಂಡ್ ಮುನ್ನುಗ್ಗಬೇಕಾಗ್ಯದ ಮತ್ತು ಫರ್ಮ್ ಡಿಸಿಷನ್ ತೊಗೊಳ್ಬೇಕಾಗ್ಯದ. ಅವ್ರ ಮೇಲೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ, ಇಬ್ಬರ ಮೇಲೆ ನೀವು ಬರ್ರಿ, ನೀವು ಆಗಪ್ಪ, ನೀವು ಮಾಡೋ CM ಆಗು, ಈ DCM ಆಗಿ ಮುಂದುವರಿಯೋದು ಏನು ಮಾಡ್ತೀರಿ ಮಾಡಿರಿ, ಫೈನಲ್ ಫಸ್ಟಾಗಿ ಡಿಸಿಷನ್ ತೊಗೊಳ್ರಿ ಅಂತೇಳಿ ಇವತ್ತು ಮುನಿಯಪ್ಪ ಜೊತೆಗೆ ಮುನಿಯಪ್ಪರ ಜೊತೆಗೆ ನಮ್ಮ ಪರಮೇಶ್ವರ್ ಅವ್ರ ಜೊತೆಗೆ ನಮ್ಮ ಏನಪ್ಪ HK ಪಾಟೀಲರು ಇವ್ರು ಕೂಡ ಒತ್ತಡ ಹಾಕಿ ಹೇಳ್ತಾ ಇದ್ದಾರೆ. ಅದರ ಅರ್ಥ ಇವರೆಲ್ಲರೂ ಪಾರ್ಟಿ ಬಗ್ಗೆ ಕಾಳಜಿದಿಂದವರು ಸೀನಿಯರ್ಸು ಬೆದರ್ತಾ ಇದ್ದಾರೆ, ಪಾರ್ಟಿ ಹಾಳಾಗಿ ಹೋಗ್ತದೆ, ಇವ್ರ ತೆಕ್ಕಾಡದಿಂದ ನೀವು ಇಲ್ಲಿ ಹ್ಯಾಂಡ್ಲ್ ಮಾಡಬೇಕದನ್ನು, ನೀವು ಅವ್ರ ಮೇಲೆ ಹಾಕಿಬಿಡ್ರಿ ಕೆಲಸ, ನೀವು ಬಗೆಹರಿಸು ಅಂತ ಹೇಳಬೇಡ್ರಿ, ಬಗೆಹರಿಸೇ ಬಿಡ್ರಿ ಅಂತೇಳಿ. ಅದಕ್ಕಾಗಿ ಇವೆಲ್ಲ ಡೆವಲಪ್ಮೆಂಟ್ಗಳಿಂದಾಗಿ ಇವತ್ತು ಸಿದ್ದರಾಮಯ್ಯರಾಗಿರ್ಬೋದು, DK ಶಿವರಾಗಿರ್ಬೋದು ಇಬ್ಬರು ಒಂದು ಹಂತಕ್ಕೆ ಬಂದು ಸಹೋದರನ ಕೆಲಸ ಮಾಡೋಣ ಅಂತ ಮಾತಾಡ್ತಾ ಇದ್ದಾರೆ. ಇದು ಭಾಳ ಯೋಗ್ಯವಾದ ಮಾತು. ಆದರೆ ಜಲ್ದಿ ಆಗಲಿ. ಮತ್ತು ರಾಹುಲ್ ಗಾಂಧಿಯವರು ಸಹಿತ ಈ ಸಲ ಫಾರ್ಮ್ ಡಿಸಿಷನ್ ತೊಗೊಂಡು ಅವರವ್ರ ಕೆಲಸವನ್ನು ಯಾರು CM ನೀನು CM ಮುಗಿದೋಯ್ತು, ಅಲ್ಲಿ ಮತ್ತೊಂದು ಬಾರ್ಗೇನಿಲ್ಲ ಅನ್ನುವಂಥದ್ದು. CM ಯಾರನ್ನೂ ಮಾಡಿರಿ ಅಥವಾ DCM ಯಾರನ್ನೂ ಮಾಡಿರಿ ಅಥವಾ ಇದನ್ನು ಪರಿವರ್ತನೆ ಮಾಡಿರಿ. ಏನು ಮಾಡಿದ್ರು ಪಾರ್ಟಿ ಸಲುವಾಗಿ ಮಾಡಿರಿ, ಮತ್ತು ಇದನ್ನು ಮೊದಲು ಉಳಿಸ್ಕೊಳ್ರಿ. ಯಾಕಂದರೆ ನಾವು ಒಂದು ಗುಡ್ ಎಕ್ಸಾಂಪಲ್ ಆಗೋಣ ಮುಂದಿನ ಎಲೆಕ್ಷನ್ಗೆ. ಮತ್ತು ಗ್ಯಾರಂಟಿ ಜೊತೆಗೆ ಉದ್ಯೋಗ ಸೃಷ್ಟಿಗೆ ಏನು ಮಾಡಬೇಕಾಗಿದೆ ಅದು ಸಹ ಚಿಂತನೆ ಮಾಡುವಂಥ ಕೆಲಸ ಆಗಬೇಕು ಅಂತೇಳಿ ಇವರೆಲ್ಲ ಹಿರಿಯರು ನಮ್ಮ ಖರ್ಗೆ ಅವ್ರ ಜೊತೆ ಮಾತಾಡಿದ್ರೆ ಸುದ್ದಿಗಳು ಬರ್ತಾಯಿದ್ದಾವೆ. ಹೀಗಾಗಿ ಪಾರ್ಟಿ ಒಂದು ಹಂತಕ್ಕೆ ಬಂದು ನಿಂತದ್ದು. ಇವತ್ತು ಈ ಕಂದಕವನ್ನು ದೂರ ಮಾಡಿ ತನ್ನ ಯೂನಿಟಿಯನ್ನು ಹೆಚ್ಚು ಮಾಡ್ಕೊಳ್ಳೋದು ಇವತ್ತಿನ ಅನಿವಾರ್ಯ ಅಂತ ಹೇಳ್ತಾ ಅವರ ಹಿರಿಯರ ಮಾತನ್ನು ತಮ್ಮಂದು ಹಂಚ್ಕೊಂಡಿದ್ರಿ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು L60 ನ್ಯೂಸ್ ಅರ್ಥ ಸತ್ಯಕ್ಕೆ ಬಂದು